ರಾಜ್ಯದಲ್ಲಿ ಮುಂಗಾರು ಮಳೆಯ ಆರ್ಭಟ ಜೋರಾಗಿರೋದ್ರಿಂದ ಪ್ರಕೃತಿ ಕಳೆ ಮತ್ತಷ್ಟು ಹೆಚ್ಚಾಗಿದೆ. ಜಲಪಾತಗಳಿಗಂತೂ ಜೀವ ಕಳೆಯೇ ಬಂದ್ಬಿಟ್ಟಿದೆ. ದುರ್ಗಾ ಫಾಲ್ಸ್ನ ರುದ್ರ ರಮಣೀಯ ದೃಶ್ಯ ವೈಭವ ಕಣ್ಮನ ಸೆಳೀತಾ ಇದೆ. ಘಟ್ಟ ಪ್ರದೇಶದಲ್ಲಿ ಮಳೆಯಿಂದ ಉಕ್ಕಿ ಹರಿತಾ ಇದೆ ಜಲಪಾತಗಳು. ಕಾರ್ಕಳದಲ್ಲಿ ಸ್ವರ್ಣ ನದಿಯಿಂದ ಸೃಷ್ಟಿಯಾಗಿದೆ ದೊಡ್ಡ ಜಲಪಾತ. ಕಲ್ಲು ಬಂಡೆಗಳ ನಡುವೆ ಹಾಲ್ನೊರೆಯಂತೆ ಹರಿತಾ ಇದೆ ಫಾಲ್ಸ್. ಪ್ರವಾಸಿಗರು ಹೆಚ್ಚಾಗಿ ಬರುವಂತಹ ಹಿನ್ನೆಲೆಯಲ್ಲಿ ಗ್ರಾಮ ಪಂಚಾಯಿತಿ ಕೂಡ ಅಲರ್ಟ್ ಆಗಿದೆ. ರುದ್ರ ರಮಣೀಯ ದೃಶ್ಯವನ್ನ ನೋಡೋದಕ್ಕೆ ಸಹಸ್ರಾರು ಸಂಖ್ಯೆಯಲ್ಲಿ ಬರ್ತಾ ಇದ್ದಾರೆ ಅಲ್ಲಿ ಜನರು ಕೂಡ. ಈ ಕುರಿತು ಉಡುಪಿಯ ನಮ್ಮ ಪ್ರತಿನಿಧಿ ಪ್ರಜ್ವಲ್ ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ, ನೋಡೋಣ. ಕರಾವಳಿ ಜಿಲ್ಲೆ ಸೇರಿದಂತೆ ಪಶ್ಚಿಮ ಘಟ್ಟ ತಪ್ಪಲಿನಲ್ಲಿ ಮಳೆಯ ಪ್ರಮಾಣ ಜೋರಾಗಿದೆ. ಮಳೆ ಎಡೆಬಿಡದೆ ಸುರಿಯುತ್ತಿರುವುದರಿಂದ ಪ್ರವಾಸಿ ಫಾಲ್ಸ್ಗಳಿಗೆ ಜೀವಕಳೆ ಬಂದಿರುವಂಥದ್ದು. ನಾವೀಗ ಇರುವಂಥದ್ದು ಕಾರ್ಕಳ ಸಮೀಪದ ದುರ್ಗಾ ಫಾಲ್ಸ್ ಬಳಿ ಇದ್ದೇವೆ. ನಾವು ಚಿತ್ರಣವನ್ನು ಗಮನಿಸ್ಬೋದು. ಇದು ದುರ್ಗಾ ಫಾಲ್ಸ್ ಪ್ರವಾಸಿಗರ ಹಾಟ್ ಫೇವರೇಟ್ ಅಂತಲೇ ಕರಿಬೋದು. ಯಾಕಂದರೆ ಸಾಕಷ್ಟು ಫಾಲ್ಸ್ಗಳಿರುವಂಥದ್ದು, ಅದರಲ್ಲಿ ಈ ಒಂದು ದುರ್ಗಾ ಫಾಲ್ಸ್ ಕೂಡ ಇರುವಂಥದ್ದು. ಇಲ್ಲೇ ಪಕ್ಕದಲ್ಲಿ ಆಗುಂಬೆಯಲ್ಲಿ ಸಾಕಷ್ಟು ಫಾಲ್ಸ್ಗಳಿಗೆ ಕೂಡ ಪ್ರವಾಸಿಗರು ಭೇಟಿ ಕೊಡ್ತಾರೆ. ಆದರೆ ದುರ್ಗಾ ಫಾಲ್ಸಿಗೆ ಭೇಟಿ ಕೊಡೋದೊಂದು ತುಂಬಾ ಖುಷಿ ಕೊಡುತ್ತೆ. ಯಾಕಂದರೆ ಮೇಲೆಯಿಂದ ಅಂದರೆ ಘಟ್ಟ ಪ್ರದೇಶದಿಂದ ಹರಿಯುವಂಥ ರಭಸವಾಗಿ ಹರಿಯುವಂಥ ಈ ಒಂದು ಫಾಲ್ಸ್ ಏನಿದೆ ಪ್ರವಾಸಿಗರ ತುಂಬಾ ಫೇವ್ರೇಟ್ ಅಂತಲೇ ಹೇಳ್ಬೋದು. ಆದರೆ ತುಂಬಾ ಡೇಂಜರ್ ಫಾಲ್ಸ್ ಕೂಡ ಅಂತಲೇ ಈಗ ಈ ಒಂದು ಪ್ರವಾಸಿ ತಾಣಗಳಲ್ಲಿ ನೀರಿಗೆ ಇಳಿಲಿಕ್ಕೆ ಇಲ್ಲಿಯ ಸ್ಥಳೀಯರು ಬಿಡ್ತಾ ಇಲ್ಲ. ಎಲ್ಲ ಪ್ರವಾಸಿಗರು ಬಂದರೂ ಕೂಡ ದೂರದಲ್ಲಿಯೇ ನಿಂತು ಇಲ್ಲಿ ಸೆಲ್ಫಿಯನ್ನು ಕ್ಲಿಕ್ಕಿಸ್ತಾರೆ, ಫೋಟೋವನ್ನು ಕ್ಲಿಕ್ಕಿಸುತ್ತಿರುವಂಥದ್ದು. ಈಗ ನಮ್ಮ ಜೊತೆ ಪ್ರವಾಸಿಗರು ಇದ್ದಾರೆ, ಅವರನ್ನು ಮಾತನಾಡಿಸ್ತಾ ಹೋಗುವ. ಯಾಕಂದರೆ ಈ ಒಂದು ಮಳೆಗಾಲ ಸಂದರ್ಭದಲ್ಲಿ ಪ್ರವಾಸಿಗರಿಗೆ ಒಂದು ಹಾಟ್ ಫೇವ್ರೇಟ್ ಆಗಿರುವಂಥ ಈ ಫಾಲ್ಸ್ಗೆ ಸಾಕಷ್ಟು ಪ್ರವಾಸಿಗರು ಭೇಟಿ ಕೊಡ್ತಾ ಇದ್ದಾರೆ. ನಮ್ಮ ಜೊತೆ ಪ್ರವಾಸಿಗರಿದ್ದಾರೆ, ಅವರನ್ನು ಮಾತನಾಡಿಸ್ತಾ ಹೋಗುವ. ಮೇಡಮ್, ಅಂದರೆ ತುಂಬಾ ಒಂದು ಫೇವ್ರೇಟ್ ಆಗಿರುವಂಥ ಒಂದು ಪ್ಲೇಸ್ ಅಂದರೆ ಫಾಲ್ಸ್ ಇರುವಂಥದ್ದು. ನಿಮಗೆ ಎಲ್ಲಿಂದ ಯಾವ ಪ್ಲೇಸಿಂದ ಇದು ಒಳ್ಳೇದಿದೆ ಅಂತ ಗೊತ್ತಾಯಿತು? ಏನು ಎಲ್ಲಿಂದ ಬಂದಿದ್ದೀರಾ ಅಂತ ಹೇಳಿ? ಆ್ಯಕ್ಚುಲಿ ನಾನು ಮಂಡ್ಯದವಳು. ಇಲ್ಲಿಗೆ ಬಂದು 1 ಇಯರ್ ಆಯಿತು. 1 ಇಯರ್ ಆಯಿತು. ಇಲ್ಲಿ ಹತ್ತಿರ ತುಂಬ ಜಾಗಗಳಿದೆ, ತುಂಬ ಪ್ಲೇಸ್ಗಳಿದೆ. ಇಲ್ಲಿ ತುಂಬ ಫಾಲ್ಸು ಇದೆ. ಈ ಜಾಗ ನನಗೆ ಗೂಗಲಲ್ಲಿ ನಾನು ಚೆಕ್ ಮಾಡಿದೆ, ಮತ್ತು ತುಂಬ ಫ್ರೆಂಡ್ಸ್ಗಳನ್ನ ಕೇಳಿದಾಗ ಅವ್ರು ಈ ಜಾಗ ಸಜೆಸ್ಟ್ ಮಾಡಿದ್ರು. ಲಾಸ್ಟ್ ಟೈಮ್ ಇಲ್ಲಿ ಬಂದಾಗ ನೀರು ಕಮ್ಮಿ ಇತ್ತು. ಮನೆಗೆ ಯಾರೇ ರಿಲೇಟಿವ್ಸ್ ಬಂದರೂ ನಾನು ಫಸ್ಟ್ ಇಲ್ಲೇ ಕರ್ಕೊಂಡು ಬರ್ತೀನಿ. ಬಟ್ ತುಂಬ ಚೆನ್ನಾಗಿದೆ. ಈ ಗ್ರೀನರಿ ಮಧ್ಯ ಈ ನೀರು, ಈ ಸೌಂಡು ಕೇಳೋದು ತುಂಬ ಖುಷಿ ಅನಿಸುತ್ತೆ. ಬಟ್ ಆದಷ್ಟು ಸೇಫ್ ಆಗಿರೋದು ಒಳ್ಳೆಯದು. ಏನು ಚೆನ್ನಾಗಿದೆ ಅದನ್ನು ದೂರದಿಂದ ನೋಡಿದ್ರೆ ಒಳ್ಳೆಯದು. ಹತ್ತಿರ ಹೋಗಿ ಅನಾಹುತ ಮಾಡ್ಕೊಳ್ಳೋದಕ್ಕಿಂತ ದೂರದಿಂದ ನೋಡೋದೇ ಸರಿ ಅನಿಸುತ್ತೆ. ಮೇಡಮ್, ನೀವೇನು ಹೇಳ್ತೀರಾ? ನಾನು ಬರ್ತಾ ಇರೋದು ಫಸ್ಟ್ ಟೈಮ್. ಇವಾಗ ತುಂಬ ಚೆನ್ನಾಗಿದೆ. ನನಗೆ ಫಸ್ಟ್ ಎಕ್ಸ್ಪೀರಿಯನ್ಸ್ ಚೆನ್ನಾಗಿದೆ. ತುಂಬ ಖುಷಿಯಾಗಿದೆ. ಬಟ್ ವೀಡಿಯೋಸ್ ಎಲ್ಲ ತೆಗಿಯೋಕ್ಕೆ ತುಂಬ ಡೇಂಜರ್ ಆಗಿದೆ. ಫೋಟೋಸ್ ತೆಗಿಬೋದು ದೂರದಿಂದ. ಇವಾಗ ಮೊದಲೆಲ್ಲ ನೀರು ಅಷ್ಟು ಇರಲಿಲ್ಲ, ಮಳೆ ಬರುತ್ತಲ್ಲ, ಹಾಗಾಗಿ ನೀರು ಜಾಸ್ತಿ ಇದೆ ಇವಾಗ. ಮಳೆಗಾಲದಲ್ಲಿ ಸಾಕಷ್ಟು ಪ್ರವಾಸಿಗರು ಬರ್ತೀರಿ, ಆದರೆ ತುಂಬಾ ಜಾಗರೂಕತೆಯಿಂದ ದೂರದಿಂದ ನೋಡಿ ಆನಂದಿಸಿ ಮತ್ತು ಎಂಜಾಯ್ ಮಾಡಿ ಎಂಬುದು ಇಲ್ಲಿಯ ಸ್ಥಳೀಯರ ಮಾತಾಗಿರುವಂಥದ್ದು. ಅದೇ ರೀತಿಯಾಗಿ ಇಲ್ಲಿ ಸಂಬಂಧಪಟ್ಟಂಥ ಈ ಒಂದು ಸ್ಥಳೀಯ ಗ್ರಾಮ ಪಂಚಾಯತಿ ಏನಿದೆ, ಇವರು ಕೂಡ ಇಲ್ಲಿಗೆ ಒಂದು ತಡೆಬೇಲಿ ಅಥವಾ ಯಾರಾದ ಸೆಕ್ಯೂರಿಟಿಗಳನ್ನಾದರೂ ಇಲ್ಲಿ ನಿಯೋಜನೆ ಮಾಡಬೇಕೆಂಬುದು ಕೂಡ ಇಲ್ಲಿಯ ಸ್ಥಳೀಯರ ಆಗ್ರಹ ಆಗಿರುವಂಥದ್ದು. ಕ್ಯಾಮ್ರಾಮ್ಯಾನ್ ರಾಮ್ ಜೊತೆ ಪ್ರಜ್ವಲ್, ಅಮೀನ್, TV9 ಉಡುಪಿ.